ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಭಾರತದ ಕರಾವಳಿಗಳ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ಭಾರತದ ಕರಾವಳಿಗಳ ಬಗ್ಗೆ ನಿಮ್ಮ PSTR, GPSTR, HSTRಗಳಲ್ಲಿ ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿವೆ. ಆದ ಕಾರಣ ನಾನು ಏನು ಮಾಡ್ತಾ ಇದ್ದೀನಿ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಕರಾವಳಿಗಳಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಅಂಶಗಳನ್ನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಾ ಹೋಗ್ತೀನಿ, ನೀವು ನೋಡಿ. ಹಾಗೆ ಇಲ್ಲಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಭಾರತದ ಕರಾವಳಿ. ನಮ್ಮ ಭಾರತದ ದ್ವೀಪಗಳನ್ನು ಹೊರತುಪಡಿಸಿ 6100 ಕಿಲೋಮೀಟರ್ಗಳಷ್ಟು ಕರಾವಳಿ ಪ್ರದೇಶವನ್ನು ಹೊಂದಿರತಕ್ಕಂಥದ್ದು. ಎಷ್ಟಪ್ಪ ಅಂತಂದ್ರೆ 6100 ಕಿಲೋಮೀಟರ್ನಷ್ಟು ನಮ್ಮ ಭಾರತ ದೇಶ ಕರಾವಳಿ ಪ್ರದೇಶಗಳನ್ನು ಹೊಂದಿರತಕ್ಕಂಥದ್ದು. ಹಾಗೆ ಪಶ್ಚಿಮದಲ್ಲಿ ಗುಜರಾತ್ ಕಚ್ದಿಂದ ಪೂರ್ವದಲ್ಲಿ ಗಂಗಾ ನದಿ ಮುಖಜ ಭೂಮಿಯವರೆಗೆ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಕರಾವಳಿ ಎಲ್ಲಿವರೆಗೆ ಇದೆಯಪ್ಪ ಅಂತಂದ್ರೆ ಪಶ್ಚಿಮದಲ್ಲಿ ಇರ್ತಕ್ಕಂಥ ಗುಜರಾತ್ನ ಕಚ್ದಿಂದ ಪೂರ್ವದಲ್ಲಿ ಇರ್ತಕ್ಕಂಥ ಗಂಗಾ ನದಿ ಮುಖಜಿಯ ಭೂಮಿಯವರೆಗೆ ಇರ್ತಕ್ಕಂಥದ್ದು ಈ ಕರಾವಳಿ ಪ್ರದೇಶ. ಹಾಗೆ ಭಾರತದ ಕರಾವಳಿಯನ್ನು 2 ಪ್ರಕಾರವಾಗಿ ವಿಂಗಡಿಸಲಾಗಿದೆ. ಅವು ಯಾವಪ್ಪ ಅಂತಂದ್ರೆ ಒಂದನೇದ್ದು ಪೂರ್ವ ಕರಾವಳಿ, ಎರಡನೇದ್ದು ಪಶ್ಚಿಮ ಕರಾವಳಿ ಅಂತಂದು. ನೋಡಿ ಫ್ರೆಂಡ್ಸ್, ಇಲ್ಲೇ ಭಾರತದ ಕರಾವಳಿ ಪ್ರದೇಶವನ್ನು 2 ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ಅವು ಯಾವಪ್ಪ ಅಂತಂದ್ರೆ ಪೂರ್ವ ಕರಾವಳಿ, ಪಶ್ಚಿಮ ಕರಾವಳಿ ಅಂತಂದು. ಈಗ ನಾವೇನು ಮಾಡೋಣಪ್ಪ ಅಂತಂದ್ರೆ ಮೊದಲಿಗೆ ಪಶ್ಚಿಮ ಕರಾವಳಿಯ ಬಗ್ಗೆ ತಿಳಿತಾ ಹೋಗೋಣ. ಮೊದಲನಾಗಿ ಪಶ್ಚಿಮ ಕರಾವಳಿಯಲ್ಲಿ ಬರ್ತಕ್ಕಂಥ ಕರಾವಳಿಗಳು ಯಾವಪ್ಪ ಅಂತಂದ್ರೆ ಫಸ್ಟಿಗೆ ಕೊಂಕಣ ಕರಾವಳಿ, ಕೆನರಾ ಕರಾವಳಿ, ಮಲಬಾರ್ ಕರಾವಳಿ ಅಂತಂದು 3 ಕರಾವಳಿಗಳು ಬರ್ತಾವು ಪಶ್ಚಿಮ ಪ್ರದೇಶದಲ್ಲಿ. ಹಾಗೆ ಪೂರ್ವ ಕರಾವಳಿಗಳಲ್ಲಿ ಯಾವ ಬರ್ತಾವಪ್ಪ ಅಂತಂದ್ರೆ ಉತ್ಕಲ ಕರಾವಳಿ, ಆಂಧ್ರ ಕರಾವಳಿ, ತಮಿಳುನಾಡು ಕರಾವಳಿ ಅಂತಂದು ಇಲ್ಲಿ ಸಹಿತ 3 ಕರಾವಳಿಗಳು ಬರ್ತಾವು. ನೋಡಿ ಫ್ರೆಂಡ್ಸ್, ಇಲ್ಲಿ ಇನ್ನೊಮ್ಮೆ ಹೇಳ್ತೇನೆ, ಪಶ್ಚಿಮ ಕರಾವಳಿ ಬರ್ತಕ್ಕಂಥ 3 ಕರಾವಳಿಗಳು ಯಾವಪ್ಪ ಅಂತಂದ್ರೆ ಕೊಂಕಣ ಕರಾವಳಿ, ಕೆನರಾ ಕರಾವಳಿ, ಮಲಬಾರ್ ಕರಾವಳಿ ಅಂತಂದು 3 ಪಶ್ಚಿಮ ಕರಾವಳಿಗಳಲ್ಲಿ ಬರ್ತಕ್ಕಂಥದ್ದು. ಹಾಗೆ ಪೂರ್ವ ಕರಾವಳಿಯಲ್ಲಿ ಬರ್ತಕ್ಕಂಥದ್ದು ಉತ್ಕಲ ಕರಾವಳಿ, ಆಂಧ್ರ ಕರಾವಳಿ, ತಮಿಳುನಾಡು ಕರಾವಳಿ ಅಂತಂದು ಇಲ್ಲಿ ಸಹಿತ ಪೂರ್ವ ಕರಾವಳಿಯಲ್ಲಿ 3 ಕರಾವಳಿಗಳು ಬರ್ತಕ್ಕಂಥದ್ದು. ಈಗ ಪಶ್ಚಿಮ ಕರಾವಳಿಗಳ ಬಗ್ಗೆ ತಿಳಿತಾ ಹೋಗೋಣ. ಪಶ್ಚಿಮ ಕರಾವಳಿ ಇಲ್ಲಿ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ವ್ಯಾಪಿಸಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಇಲ್ಲಿ ಅರಬ್ಬಿ ಸಮುದ್ರದ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಈ ಪಶ್ಚಿಮ ಕರಾವಳಿ ವ್ಯಾಪಿಸಿರ್ತಕ್ಕಂಥದ್ದು. ಹಾಗೆ ಗುಜರಾತ್ನ ಕಚ್ದಿಂದ ಕನ್ಯಾಕುಮಾರಿವರೆಗೆ ಎಷ್ಟು ಕಿಲೋಮೀಟರ್ಗಳಷ್ಟು ಹಡಿದೆಯಪ್ಪ ಅಂತಂದ್ರೆ 1500 ಕಿಲೋಮೀಟರ್ಗಳಷ್ಟು ಕರಾವಳಿ ಹಡಿರ್ತಕ್ಕಂಥದ್ದು. 6 ತಿಂಗಳ ಕಾಲ ಮಾನ್ಸೂನ್ ಮಾರುತಗಳ ಹೊಡೆತಕ್ಕೆ ಸಿಗುತ್ತದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಪಶ್ಚಿಮ ಕರಾವಳಿ 6 ತಿಂಗಳ ಕಾಲ ಮಾನ್ಸೂನ್ ಮಾರುತಗಳ ಹೊಡೆತಕ್ಕೆ ಇವು ಸಿಗ್ತಾವು. ಹಾಗೆ ಪಶ್ಚಿಮ ಕರಾವಳಿಲಿ ಸ್ವಾಭಾವಿಕ ಬಂದರು ಕಮ್ಮಿ ಇರ್ತಕ್ಕಂಥವು. ಈಗ ಬರ್ತಕ್ಕಂಥದ್ದು ಕೊಂಕಣ ಕರಾವಳಿ. ಈ ಕೊಂಕಣ ಕರಾವಳಿಯಲ್ಲಿ ಇದು ಗೋವಾದಿಂದ ಉತ್ತರಕ್ಕೆ ದಮಣದವರೆಗೆ ಹಬ್ಬಿರ್ತಕ್ಕಂಥದ್ದು. ಈ ಕೊಂಕಣ ಕರಾವಳಿ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿರ್ತೈತಪ್ಪ ಅಂತಂದ್ರೆ ಗೋವಾದಿಂದ ಉತ್ತರಕ್ಕೆ ದಮಣದವರೆಗೆ ಹಬ್ಬಿರ್ತಕ್ಕಂಥದ್ದು. ಎಷ್ಟು ಕಿಲೋಮೀಟರ್ನಷ್ಟಿದೆಯಪ್ಪ ಅಂತಂದ್ರೆ 530 ಕಿಲೋಮೀಟರ್ ಉದ್ದವಾಗಿರ್ತಕ್ಕಂಥದ್ದು. ಹಾಗೆ ಮುಂಬೈಯ ಬಂದರು ಈ ಭಾಗದ ಪ್ರಮುಖ ಬಂದರು ಆಗಿದೆ. ಕೊಂಕಣ ಕರಾವಳಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಬಂದರು ಯಾವುದು? ಮುಂಬೈ ಬಂದರು. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಕೆನರಾ ಕರಾವಳಿ. ಈ ಕೆನರಾ ಕರಾವಳಿಯು ಇದನ್ನು ಕರ್ನಾಟಕದ ಕರಾವಳಿ ಅಂತಲೂ ಕರೆಯುತ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೆನರಾ ಕರಾವಳಿಯನ್ನು ಕರ್ನಾಟಕದ ಕರಾವಳಿ ಅಂತಲೂ ಸಹಿತ ಕರೆಯುತ್ತಾರೆ. ಇದು ಕೊಂಕಣ ಮತ್ತು ಮಲಬಾರ್ ಕರಾವಳಿಗಳ ಮಧ್ಯೆ ಇರ್ತಕ್ಕಂಥದ್ದು. ಯಾವುದರ ಮಧ್ಯೆ? ಕೊಂಕಣ ಮತ್ತು ಮಲಬಾರ್ ಕರಾವಳಿಯ ಮಧ್ಯೆ ಈ ಕೆನರಾ ಕರಾವಳಿ ಇರ್ತಕ್ಕಂಥದ್ದು. ಇದು ಎಷ್ಟು ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆಯಪ್ಪ ಅಂತಂದ್ರೆ 255 ಕಿಲೋಮೀಟರ್ ಅಷ್ಟು ಉದ್ದವಾಗಿರ್ತಕ್ಕಂಥದ್ದು. ಈ ಭಾಗದ ಪ್ರಮುಖ ಬಂದರು ಯಾವುದಪ್ಪ ಅಂತಂದ್ರೆ ಮಂಗಳೂರು ಬಂದರು. ಹಾಗೆ ಮೂರನೇದಾಗಿ ಬರ್ತಕ್ಕಂಥದ್ದು ಮಲಬಾರ್ ಕರಾವಳಿ. ಈ ಮಲಬಾರ್ ಕರಾವಳಿಯು ಕೇರಳದಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೆ ಹಬ್ಬಿದೆ.
ನೋಡಿ ಫ್ರೆಂಡ್ಸ್, ಇಲ್ಲೇ ಕೇರಳದಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೆ ಈ ಮಲಬಾರ್ ಕರಾವಳಿ ಹಬ್ಬಿರ್ತಕ್ಕಂಥದ್ದು. ಇದು 550 ಕಿಲೋಮೀಟರ್ನಷ್ಟು ಉದ್ದವಾಗಿದೆ. ಹಾಗೆ ಕೊಚ್ಚಿನ್ ಬಂದರು ಈ ಭಾಗದ ಪ್ರಮುಖ ಬಂದರಾಗಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಇಲ್ಲೇ ಮಲಬಾರ್ ಕರಾವಳಿಯ ಪ್ರಮುಖ ಬಂದರು ಯಾವುದಪ್ಪ ಅಂತಂದ್ರೆ ಕೊಚ್ಚಿನ್ ಬಂದರು. ಈಗ ಎರಡನೇದಾಗಿ ಬರ್ತಕ್ಕಂಥದ್ದು ಪೂರ್ವ ಕರಾವಳಿ. ಈ ಪೂರ್ವ ಕರಾವಳಿಯಲ್ಲಿ ಕನ್ಯಾಕುಮಾರಿಯಿಂದ ಉತ್ತರದ ಗಂಗಾ ನದಿ ಮುಖಜ ಭೂಮಿಯವರೆಗೆ ಹಬ್ಬಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಇಲ್ಲೇ ಈ ಪೂರ್ವ ಕರಾವಳಿ ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿದೆಯಪ್ಪ ಅಂತಂದ್ರೆ ಕನ್ಯಾಕುಮಾರಿಯಿಂದ ಉತ್ತರದ ಗಂಗಾ ನದಿ ಮುಖಜ ಭೂಮಿಯವರೆಗೆ ಹಬ್ಬಿರ್ತಕ್ಕಂಥದ್ದು. ಹಾಗೆ ಪೂರ್ವಘಟ್ಟ ಮತ್ತು ಬಂಗಾಳ ಕೊಲ್ಲಿ ನಡುವೆ ಈ ಕರಾವಳಿ ಇದೆ. ಈ ಪೂರ್ವ ಕರಾವಳಿ ಎಲ್ಲಿಂದ ಎಲ್ಲಿಯವರೆಗೆ ಇದೆಯಪ್ಪ ಅಂತಂದ್ರೆ ಪೂರ್ವಘಟ್ಟ ಮತ್ತು ಬಂಗಾಳ ಕೊಲ್ಲಿಯ ನಡುವೆ ಈ ಕರಾವಳಿ ಬರ್ತಕ್ಕಂಥದ್ದು. ಹಾಗೆ ಇದನ್ನು ಪಾಯನ ಘಾಟ ಎನ್ನುವರು. ಈ ಪೂರ್ವ ಕರಾವಳಿಯನ್ನು ಪಾಯನ ಘಾಟ ಅಂತ ಕರೀತಾರೆ. ಹಾಗೆ ಈ ಕರಾವಳಿ ಮೈದಾನ ಹೆಚ್ಚು ಅಗಲ ಮತ್ತು ಸಮತಟ್ಟಾಗಿರ್ತಕ್ಕಂಥದ್ದು. ಈ ಪೂರ್ವ ಕರಾವಳಿಯಲ್ಲಿ ಮೈದಾನಗಳು ಹೆಚ್ಚಾಗಿರ್ತಾವು, ಹಾಗೆ ಸಮತಟ್ಟಾಗಿರ್ತಾವು, ಹಾಗೆ ಅಗಲವಾಗಿರ್ತಕ್ಕಂಥ ಕರಾವಳಿಗಳಿರ್ತಾವು. ಈ ಕರಾವಳಿಯಲ್ಲಿ ಉಪ್ಪು ನೀರಿನಿಂದ ನಿರ್ಮಿತವಾದ ಕೆಲವು ಸರೋವರಗಳಿವೆ. ಉದಾಹರಣೆಗೆ ಚಿಲ್ಕಾ ಸರೋವರ, ಪುಲಿಕಾಡ್ ಸರೋವರ, ಇವು ಏನು ಉಪ್ಪು ನೀರಿನಿಂದ ಕೂಡಿರ್ತಕ್ಕಂಥವುದಾಗಿದೆ. ಪೂರ್ವ ಕರಾವಳಿಯನ್ನು 3 ಪ್ರಕಾರವಾಗಿ ವಿಂಗಡಿಸಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಪೂರ್ವ ಕರಾವಳಿಯನ್ನು 3 ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ಅವು ಯಾವಪ್ಪ ಅಂತಂದ್ರೆ ಒಂದನೇದ್ದು ಉತ್ಕಲ ಕರಾವಳಿ, ಎರಡನೇದ್ದು ಆಂಧ್ರ ಕರಾವಳಿ, ಮೂರನೇದ್ದು ತಮಿಳುನಾಡು ಕರಾವಳಿ ಅಂತಂದು ಪೂರ್ವ ಕರಾವಳಿಯನ್ನು 3 ಪ್ರಕಾರವಾಗಿ ವಿಂಗಡಿಸಲಾಗಿದೆ. ನಾವೀಗ ಮೊದಲಿಗೆ ಏನು ಮಾಡೋಣಪ್ಪ ಅಂತಂದ್ರೆ ಉತ್ಕಲ ಕರಾವಳಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಉತ್ಕಲ ಕರಾವಳಿಯನ್ನು ವಿವರಣೆಯನ್ನು ನೋಡ್ತಾ ಹೋಗೋಣ. ಒಂದನೇದ್ದು ಒರಿಸ್ಸಾದ ಸುವರ್ಣರೇಖಾ ನದಿಯಿಂದ ಋಷಿಕುಲ್ಯ ನದಿಯವರೆಗೆ ವ್ಯಾಪಿಸಿರ್ತಕ್ಕಂಥದ್ದು. ಈ ಉತ್ಕಲ ಕರಾವಳಿ ಎಲ್ಲಿಂದ ಎಲ್ಲಿವರೆಗೆ ಇದೆಯಪ್ಪ ಅಂತಂದ್ರೆ ಒರಿಸ್ಸಾದ ಸುವರ್ಣರೇಖಾ ನದಿಯಿಂದ ಋಷಿಕುಲ್ಯ ನದಿಯವರೆಗೆ ವ್ಯಾಪಿಸಿರ್ತಕ್ಕಂಥದ್ದು. ಸುಮಾರು 400 ಕಿಲೋಮೀಟರ್ನಷ್ಟು ಉದ್ದವಾಗಿ ಇರ್ತಕ್ಕಂಥ ಈ ಉತ್ಕಲ ಕರಾವಳಿಯಾಗಿದೆ. ಹಾಗೆ ಇದು ಮಹಾನದಿಯ ಮುಖಜ ಭೂಮಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಏನಾಗಿದೆಪ್ಪ ಅಂತಂದ್ರೆ ಉತ್ಕಲ ಕರಾವಳಿ ಮಹಾನದಿಯ ಮುಖಜ ಭೂಮಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಇಲ್ಲಿ ಚಿಲ್ಕಾ ಸರೋವರ ಸಹಿತ ಕಂಡು ಬರ್ತಕ್ಕಂಥದ್ದಾಗಿದೆ. ಹಾಗೆ ಪಾರಾದೀಪ ಈ ಭಾಗದ ಪ್ರಮುಖ ಬಂದರಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಉತ್ಕಲ ಕರಾವಳಿಯಲ್ಲಿ ಪಾರಾದೀಪ ಇಲ್ಲಿ ಈ ಭಾಗದಲ್ಲಿ ಬರ್ತಕ್ಕಂಥ ಪ್ರಮುಖ ಒಂದು ಬಂದರವಾಗಿರ್ತಕ್ಕಂಥದ್ದು ಇಲ್ಲಿ ಉತ್ಕಲ ಕರಾವಳಿಯಲ್ಲಿ ಆಗಿದೆ. ಈಗ ಎರಡನೇದಾಗಿ ಬರ್ತಕ್ಕಂಥದ್ದು ಆಂಧ್ರ ಕರಾವಳಿ. ಈ ಆಂಧ್ರ ಕರಾವಳಿಯು ಋಷಿಕುಲ್ಯ ನದಿಯಿಂದ ಪುಲಿಕಾಡ್ ಸರೋವರದವರೆಗೆ ಹಬ್ಬಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಇಲ್ಲಿ ಆಂಧ್ರ ಕರಾವಳಿ ಎಲ್ಲಿಂದ ಎಲ್ಲಿಯವರೆಗೆ ಇರ್ತಕ್ಕಂಥದ್ದಾಗಿದೆಯಪ್ಪ ಅಂತಂದ್ರೆ ಋಷಿಕುಲ್ಯ ನದಿಯಿಂದ ಪುಲಿಕಾಡ್ ಸರೋವರದವರೆಗೆ ಹಬ್ಬಿರ್ತಕ್ಕಂಥದ್ದು. ಹಾಗೆ ಗೋದಾವರಿ ಮತ್ತು ಕೃಷ್ಣಾ ನದಿ ಮುಖಜ ಭೂಮಿಯನ್ನು ಒಳಗೊಂಡಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಂಧ್ರ ಕರಾವಳಿಯು ಗೋದಾವರಿ ಮತ್ತು ಕೃಷ್ಣಾ ನದಿ ಮುಖಜ ಭೂಮಿಯನ್ನು ಒಳಗೊಂಡಿರ್ತಕ್ಕಂಥದ್ದಾಗಿದೆ. ಈ ಭಾಗದಲ್ಲಿ ಕೊಲೆಯೂರು ಸರೋವರ ಕಂಡು ಬರ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಆಂಧ್ರ ಕರಾವಳಿ ಭಾಗದಲ್ಲಿ ಯಾವುದಪ್ಪ ಅಂತಂದ್ರೆ ಕೊಲೆಯೂರು ಸರೋವರ ಕಂಡು ಬರ್ತಕ್ಕಂಥದ್ದು. ಈ ಭಾಗದ ಪ್ರಮುಖ ಬಂದರು ಯಾವುದಪ್ಪ ಅಂತಂದ್ರೆ ವಿಶಾಖಪಟ್ಟಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಭಾಗದ ಪ್ರಮುಖ ಬಂದರು ಯಾವುದಾಗಿದೆಪ್ಪ ಅಂತಂದ್ರೆ ವಿಶಾಖಪಟ್ಟಣ ಆಂಧ್ರ ಕರಾವಳಿಯ ಪ್ರಮುಖ ಬಂದರಾಗಿರ್ತಕ್ಕಂಥದ್ದಾಗಿದೆ. ಈಗ ಮೂರನೇದು ತಮಿಳುನಾಡು ಕರಾವಳಿ. ಈ ತಮಿಳುನಾಡು ಕರಾವಳಿಯು ಇದನ್ನು ಕೋರಮಂಡಲ ತೀರ ಸಹಿತ ಎನ್ನುತ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತಮಿಳುನಾಡು ಕರಾವಳಿಯನ್ನು ಏನಂತಾರಪ್ಪ ಅಂತಂದ್ರೆ ಕೋರಮಂಡಲ ತೀರ ಎನ್ನುತ್ತಾರೆ. ಹಾಗೆ 675 ಕಿಲೋಮೀಟರ್ನಷ್ಟು ಇದು ಇರ್ತಕ್ಕಂಥದ್ದು. ಈ ಪ್ರದೇಶದಲ್ಲಿ ಕಾವೇರಿ ನದಿ ಮುಖಜ ಭೂಮಿ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತಮಿಳುನಾಡಿನ ಕರಾವಳಿಯಲ್ಲಿ ಕಾವೇರಿ ನದಿಯ ಮುಖಜ ಭೂಮಿ ಇರ್ತಕ್ಕಂಥದ್ದಾಗಿದೆ. ತಮಿಳುನಾಡು ಕರಾವಳಿ ಇದನ್ನು ಕೋರಮಂಡಲ ತೀರ ಎನ್ನುತ್ತೇವೆ. ಹಾಗೆ ಇದು 675 ಕಿಲೋಮೀಟರ್ನಷ್ಟು ಇರ್ತಕ್ಕಂಥದ್ದು.
ಈ ಪ್ರದೇಶದಲ್ಲಿ ಕಾವೇರಿ ನದಿ ಮುಖಜ ಭೂಮಿ ಇದೆ. ಹಾಗೆ ಇಲ್ಲಿ ಪುಲಿಕಾಟ್ ಸರೋವರ ಕಂಡುಬರುತ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ತಮಿಳುನಾಡಿನ ಕರಾವಳಿಯಲ್ಲಿ ಪುಲಿಕಾಟ್ ಸರೋವರ ಕಂಡುಬರ್ತಕ್ಕಂಥದ್ದು. ಹಾಗೆ ಎನ್ನೋರ ಚೆನ್ನೈ ಬಂದರು ಇಲ್ಲಿ ಕಂಡುಬರುತ್ತದೆ. ತಮಿಳುನಾಡಿನ ಕರಾವಳಿಯಲ್ಲಿ ಎನ್ನೋರ ಚೆನ್ನೈ ಬಂದರು ಇಲ್ಲಿ ಕಂಡುಬರ್ತಕ್ಕಂಥದ್ದಾಗಿದೆ. ಹಾಗೆ ನೋಡಿ ಫ್ರೆಂಡ್ಸ್, ಇಲ್ಲೇ ನಾನು ಈ ವಿಡಿಯೋದಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂಥ ಕರಾವಳಿ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದೆ. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಭಾರತದ ಕರಾವಳಿಗಳು ನಿಮ್ಮ PSTR, GPSTR, HSTRಗಳಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳಾಗಿವೆ. ಆದ ಕಾರಣ ನಾನು ಏನು ಮಾಡಿದೆ, ಈ ವಿಡಿಯೋದಲ್ಲಿ ಪ್ರಮುಖ ಅಂಶಗಳನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಭಾರತದ ಕರಾವಳಿಗಳ ಬಗ್ಗೆ ಈ ವಿಡಿಯೋ ಮುಖಾಂತರ ಹೇಳಿದೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.